ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ಭಾರತದಲ್ಲಿ ಡೈಮಂಡ್ ಸಿಗೋ ಜಾಗ ಎಲ್ಲಿದೆ? ಇಲ್ಲಿ ಸಾಮಾನ್ಯ ಜನರು ಡೈಮಂಡ್ ಗಣಿಗಾರಿಕೆ ಮಾಡಬಹುದಾ? ಆ ಊರನ್ನ ವಜ್ರದ ಹಬ್ಬ ಅಂತ ಕರೆಯೋದು ಯಾಕೆ? ಅಲ್ಲಿ ಗಣಿಗಾರಿಕೆ ಮಾಡೋಕೆ ಏನ್ ಮಾಡಬೇಕು? ನೀವು ಮಾಡಬಹುದಾ? ವಜ್ರ ತೆಗಿಬಹುದಾ? ಹೋಗಿ ನಿಮಗೆ ವಜ್ರ ಸಿಕ್ಕಾಗ ಅದನ್ನ ಮಾರೋದು ಹೇಗೆ? ಕೋಟಿಗಟ್ಟಲೆ ಗಳಿಸೋದು ಹೇಗೆ? ಬರೀ ಭಾರತದಲ್ಲ, ಜಗತ್ತಿನ ಈ ಅಪರೂಪದ ಊರಿನ ಬಗ್ಗೆ, ಭಾರತದಲ್ಲಿ ಇರೋ ಈ ಊರಿನ ಬಗ್ಗೆ ನಿಮ್ಮಲ್ಲಿ ಯಾರು ಬೇಕಾದರೂ ಹೋಗಿ ಗಣಿಗಾರಿಕೆ ಮಾಡಿ ವಜ್ರ ತೋಡಬಹುದಾದ, ಲೀಗಲ್ ಆಗಿ ಇದನ್ನೆಲ್ಲ ಮಾಡಬಹುದಾದ ಈ ಊರಿನ ಬಗ್ಗೆ, ಅಚ್ಚರಿಯ ಊರಿನ ಬಗ್ಗೆ ವರದಿಯಲ್ಲಿ ಹೇಳ್ತೀವಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಈಗ ವರದಿಯನ್ನ ಶುರು ಮಾಡೋಣ. ಫಾರ್ಮರ್, ಒಬ್ಬ ರೈತನಿಗೆ 1 ಕೋಟಿ ರೂಪಾಯಿ ಮೌಲ್ಯದ ಡೈಮಂಡ್ ಸಿಕ್ತು. ಬಡ ಕಾರ್ಮಿಕನೊಬ್ಬನಿಗೆ 80 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಸಿಕ್ಕಿದೆ. ಈ ರೀತಿ ಸುದ್ದಿಯನ್ನ ನೀವು ನೋಡಿರಬಹುದು. ಆದ್ರೆ ಇದು ನಿಜಾನ ಅಂತ ಶಾಕ್ ಕೂಡ ಆಗಿರ್ಬೋದು. ಎಲ್ಲೋ ಅದೃಷ್ಟವಂತ ಬಿಡಿ, ಎಲ್ಲರಿಗೂ ಎಲ್ಲಿ ಸಿಗುತ್ತೆ, ಎಲ್ಲೋ ಹೋಗ್ತಿದ್ನೇನೋ ದಾರಿಯಲ್ಲಿ ಸಿಗ್ತೇನೋ ಅಂತನೂ ಕೂಡ ನೀವು ಅಂದುಕೊಂಡಿರಬಹುದು. ಆದರೆ ಸ್ನೇಹಿತರೆ, ಇಲ್ಲಿ ರಿಯಾಲಿಟಿ ಬೇರೆನೇ ಇದೆ. ನಿಜ ಇದು, ಯಾರು ಬೇಕಾದರೂ ತಗೋಬಹುದು. ಮಧ್ಯಪ್ರದೇಶದಲ್ಲಿರೋ ಪನ್ನಾ ಅನ್ನೋ ಜಿಲ್ಲೆ. ಈ ಜಿಲ್ಲೆ ವಜ್ರದ ಗಣಿಗಳಿಗೆ ತುಂಬಾ ಫೇಮಸ್. ಇಡೀ ಊರಿನ ತುಂಬಾ ವಜ್ರ ಸಿಗಲ್ಲ, 3-4 ಜಾಗಗಳಲ್ಲಿ ಸ್ಪೆಸಿಫಿಕ್ ಜಾಗಗಳಿದಾವೆ, ಅಲ್ಲಿ ವಜ್ರ ಸಿಗತ್ತೆ. ಇಲ್ಲಿ ಪ್ರತಿದಿನ ಎಷ್ಟೋ ಸಾವಿರಾರು ಜನ ಬೆಳಿಗ್ಗೆ 4 ಗಂಟೆಯಿಂದ ಸಂಜೆವರೆಗೆ ಕಾಡಲ್ಲಿ, ನದಿ ಬುಡದಲ್ಲಿ, ಗದ್ದೆಗಳಲ್ಲಿ ಅದೃಷ್ಟ ಪರೀಕ್ಷೆ ನಡೆಸ್ತಾನೆ ಇರ್ತಾರೆ. ವಜ್ರ ಸಿಗತ್ತೆ, ನಮ್ಮ ಜೀವನ ಚೇಂಜ್ ಆಗ್ಬಿಡುತ್ತೆ ಅಂತ. ಕೇವಲ ಪನ್ನಾ ಜಿಲ್ಲೆಯವರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದಲೂ ಇಲ್ಲಿಗೆ ಜನ ವಜ್ರ ಹುಡುಕೋಕೆ ಹೋಗ್ತಾರೆ. ಎಸ್, ಇಲ್ಲಿಗೆ ಇಡೀ ಭಾರತದ ಯಾವುದೇ ಪ್ರಜೆ ಬೇಕಾದರೂ ಹೋಗಿ ವಜ್ರ ಗಣಿಗಾರಿಕೆ ಮಾಡಬಹುದು. ನೀವು ಕೂಡ ಬೇಕಾದರೂ ಹೋಗಿ ಮಾಡಬಹುದು. ಆದರೆ ಸುಲಭನ ಎಕ್ಸ್ಪ್ಲೇನ್ ಮಾಡ್ತೀವಿ, ಯಾವ ರೀತಿಯ ದಾರಿ ಇದೆ ಇದಕ್ಕೆ ಅಂತ ಹೇಳಿ. ಗಮನ ಕೊಟ್ಟು ನೋಡ್ತಾ ಹೋಗಿ. 2 ರೀತಿಯ ವಜ್ರದ ಗಣಿಗಳಿದಾವಿಲ್ಲಿ. ಒಂದು ಆಳವಾದ ಗಣಿಗಳು, ಇನ್ನೊಂದು ಚಿಕ್ಕ ಚಿಕ್ಕ ಮೇಲ್ಮಟ್ಟದ ಗಣಿಗಳು, ನಿಕ್ಷೇಪಗಳು. ದೊಡ್ಡ ದೊಡ್ಡ ಗಣಿಗಳಲ್ಲಿ ಕಲ್ಲುಗಳು ಅಡ್ಡಿಪಡಿಸಲ್ಲ, ಹಾಗಾಗಿ ತುಂಬಾ ಆಳಕ್ಕಿಳಿದು ವಜ್ರದ ಗಣಿಗಾರಿಕೆ ನಡೆಯುತ್ತೆ. ಡೀಪ್ ಹೋಗಿ ಮಾಡ್ತಾರೆ. ಇದನ್ನ ದೊಡ್ಡ ದೊಡ್ಡ ಕಂಪನಿಗಳು ಸರ್ಕಾರದಿಂದ ಲೈಸೆನ್ಸ್ ತಗೊಂಡು, ಪರ್ಮಿಷನ್ ತಗೊಂಡು ಮಾಡ್ತಾರೆ, ಅಥವಾ ಸರ್ಕಾರವೇ ನಡೆಸುತ್ತೆ. ಸದ್ಯ ಪನ್ನಾದಲ್ಲಿ NMDC ಅಂದ್ರೆ ನ್ಯಾಷನಲ್ ಮಿನರಲ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಹಲವು ಕಡೆ ಖುದ್ದು ಗಣಿಗಾರಿಕೆ ನಡೆಸ್ತಾ ಇದೆ. ಪನ್ನಾ ಜಿಲ್ಲೆಯನ್ನ ಭಾರತದ ಡೈಮಂಡ್ ಹಬ್ ಅಂತಲೂ ಕರೆಯಲಾಗ್ತಾ ಇದೆ. ಮತ್ತೆ ಸಣ್ಣ ಸಣ್ಣ ಗಣಿಗಳ ವಿಚಾರ ಈಗ. ಇದು ಇಂಟ್ರೆಸ್ಟಿಂಗ್. 10ರಿಂದ 12 ಅಡಿ ಆಳದವರೆಗೆ ಮಾತ್ರ ಗಣಿಗಾರಿಕೆ ನಡೆಸೋಕೆ ಸಾಧ್ಯ ಆಗುತ್ತೆ ಇಲ್ಲಿ. ಆಮೇಲೆ ಆಗಲ್ಲ, ಕಲ್ಲು ಸಿಗತ್ತೆ. ಈ ಗಣಿಗಳನ್ನ ಸಾಮಾನ್ಯ ಜನ ಕೂಡ ಕೆಲ ದಿನಗಳ ಕಾಲ ಲೀಸ್ಗೆ ಪಡೆಯೋಕೆ ಲೀಗಲ್ ಆಗಿ ಅವಕಾಶ ಇದೆ. ಮಧ್ಯಪ್ರದೇಶ ಸರ್ಕಾರದಲ್ಲಿ ಮಿನರಲ್ಸ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇದು ರಾಜ್ಯದಲ್ಲಿರೋ ಖನಿಜಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ನೋಡ್ಕೊಳ್ಳುತ್ತೆ. ಇದರ ಅಡಿಯಲ್ಲಿ ಪನ್ನಾ ಜಿಲ್ಲೆಯ ವಜ್ರದ ಕಚೇರಿ ಅಂತ ಒಂದು ಬರುತ್ತೆ. ಈ ಕಚೇರಿಯಿಂದ ಜನ ಭೂಮಿಯನ್ನ ಲೀಸ್ಗೆ ಪಡ್ಕೊಂಡು ತೋಡೋಕ್ ಶುರು ಮಾಡಬಹುದು. ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರಥಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್, ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮೊದಲಿಗೆ ಏನ್ ಮಾಡ್ಬೇಕು ಗೊತ್ತಾ? ಜನ ತಮಗೆ ಎಲ್ಲಿ ವಜ್ರ ಸಿಗಬಹುದು ಅಂತ ಯೋಚನೆ ಮಾಡ್ತಾರೆ. ನಂತರ ಅಲ್ಲಿ 8x8 ಜಾಗವನ್ನ, ಆ ಭೂಮಿಯನ್ನ ಸೆಲೆಕ್ಟ್ ಮಾಡ್ತಾರೆ. ನಂತರ ವಜ್ರದ ಕಚೇರಿಗೆ ಹೋಗಿ 200 ರೂಪಾಯಿ ಫೀಸ್ ಕಟ್ಟಿ ಒಂದು ಅರ್ಜಿಯನ್ನ ಕೊಡ್ತಾರೆ. ಆ ಭೂಮಿಯಲ್ಲಿ ಗಣಿಗಾರಿಕೆ ನಡೆಸೋಕೆ ನಮಗೆ ಅವಕಾಶ ಕೊಡಿ ಅಂತ. ವಜ್ರದ ಕಚೇರಿಯ ಅಧಿಕಾರಿಗಳು ಅರ್ಜಿಯನ್ನ ಪರಿಶೀಲಿಸಿ ಎಲ್ಲವೂ ಸರಿ ಇದ್ರೆ ಆ ಭೂಮಿಯನ್ನ ಅರ್ಜಿದಾರರಿಗೆ 1 ವರ್ಷಕ್ಕೆ ಲೀಸ್ಗೆ ಕೊಡ್ತಾರೆ. ಭೂಮಿ ಸಿಕ್ಕ ಬಳಿಕ ಅಲ್ಲಿ ಲೀಸ್ಗೆ ಪಡೆದ ವ್ಯಕ್ತಿ ಗಣಿಗಾರಿಕೆ ಶುರು ಮಾಡಬಹುದು. ಆತ ಖುದ್ದಾಗಿ ತೋಡೋಕ್ ಶುರು ಮಾಡಬಹುದು, ಗಣಿಗಾರಿಕೆ ಮಾಡಬಹುದು, ಅಥವಾ ಕೆಲಸಕ್ಕೆ ಜನ ಹಿಡ್ಕೊಂಡು ಬಿಸ್ನೆಸ್ ತರ ಕೂಡ ಗಣಿಗಾರಿಕೆ ನಡೆಸಬಹುದು. ಇಲ್ಲಿಗೆ ಕೆಲಸಕ್ಕೆ ಕರ್ಕೊಂಬಂದ್ರೆ ಜನರಿಗೆ ದಿನಕ್ಕೆ 300 ರೂಪಾಯಿವರೆಗೂ ಸಂಬಳ ಕೂಡ ಕೊಡಬೇಕು. ಅಷ್ಟು ಸಂಬಳ ಇದೆ ಸದ್ಯಕ್ಕೆ ಅಲ್ಲಿಗೆ. ಓಕೆ, ಇಷ್ಟೆಲ್ಲ ಆಯ್ತು. ನೆಕ್ಸ್ಟ್ ಏನು? ಮೊದಲಿಗೆ ಭೂಮಿ ಮೇಲೆ ಇರೋ ದೊಡ್ಡ ದೊಡ್ಡ ಕಲ್ಲುಗಳನ್ನ ತೆಗೆದು ಪಕ್ಕಕ್ಕೆ ಸರಿಸಬೇಕಾಗತ್ತೆ. ನಂತರ ಮಣ್ಣು ಅಗೆಯೋ ಕೆಲಸ ಶುರುವಾಗುತ್ತೆ.
7-8 ಅಡಿ ಆಳದವರೆಗೆ ಆಗದ ಮೇಲೆ ಕಲ್ಲು ಮಿಶ್ರಿತ ಮಣ್ಣು ಸಿಗೋಕ್ ಶುರುವಾಗುತ್ತೆ. ಮತ್ತೆ ಈ ಕಲ್ಲುಗಳ ನಡುವೆಯೇ ವಜ್ರ ಇದೆ ಅನ್ನೋದು ಲೆಕ್ಕಾಚಾರ. ಆ ಹಂತಕ್ಕೆ ಮಣ್ಣು ಅಗೆದ ಬಳಿಕ ಕಲ್ಲು ಮಿಶ್ರಿತ ಮಣ್ಣನ್ನ ಒಟ್ಟು ಮಾಡಿ ತೊಳಿತಾ ನೋಡ್ತಾರೆ. ಮಣ್ಣನ್ನ ಕಲ್ಲನ್ನ ಸಪರೇಟ್ ಮಾಡ್ತಾರೆ. ಹೀಗೆ ಒಂದೊಂದೇ ಬುಟ್ಟಿ ಕಲ್ಲು ಮಿಶ್ರಿತ ಮಣ್ಣನ್ನ ತೊಳೆದು ಒಂದ್ ಕಡೆಗೆ ಹರಡಲಾಗುತ್ತೆ. ಅದರಲ್ಲಿ ನಿಧಾನವಾಗಿ ಆಮೇಲೆ ಸೂಕ್ಷ್ಮವಾಗಿ ಹುಡುಕ್ತಾರೆ. ಬರೀ ಕಲ್ಲ ವಜ್ರ ಏನಾದ್ರೂ ಇದೆಯಾ ಅಂತ ಹುಡುಕ್ತಾರೆ. ಅಕ್ಕಿಯಲ್ಲಿ ಕಲ್ಲು ಹುಡುಕಿದಷ್ಟೇ ಪ್ರೋಸೆಸ್ ಇರುತ್ತೆ, ಅಷ್ಟು ಸೂಕ್ಷ್ಮ ಇದು. ಲೀಸ್ಗೆ ತಗೊಂಡ ಪ್ರತಿಯೊಬ್ಬರಿಗೂ ವಜ್ರ ಸಿಗುತ್ತೆ ಅಂತ ಇಲ್ಲ. ಎಲ್ಲೋ ಒಬ್ಬರಿಗೆ ಅಪರೂಪಕ್ಕೆ ವಜ್ರ ಸಿಗುತ್ತೆ. ಉಳಿದವರು ಹುಡುಕ್ತಾನೆ ಇರ್ತಾರೆ, ನಿರಾಶೆಗೆ ಒಳಗಾಗ್ತಾನೆ ಇರ್ತಾರೆ. ಆದರೆ ಹುಡುಕೋದನ್ನ ಮುಂದುವರಿಸ್ತಾನೂ ಇರ್ತಾರೆ. ವಜ್ರ ಸಿಗಬಹುದು ಅಂತ ಖುಷಿಯಲ್ಲಿ ಬರ್ತೀವಿ, ಈಗ ಸಿಗುತ್ತೆ ಅಂತ ಸಂಜೆವರೆಗೂ ಹುಡುಕ್ತೀವಿ. ಸಿಗದೇ ಇದ್ರೆ ನಿರಾಶೆಯಲ್ಲಿ ಮನೆಗೆ ಹೋಗ್ತೀವಿ. ಮರುದಿನ ಮತ್ತೆ ಇವತ್ತಾದರೂ ಸಿಗಬಹುದು ಅನ್ನೋ ಖುಷಿಯಲ್ಲಿ ಹುಡುಕ್ತಾ ಇರ್ತೀವಿ ಅಂತ ಇಲ್ಲಿನ ಜನ ಹೇಳ್ತಾರೆ. ಕೆಲವರು ಇಡೀ ಲೈಫ್ ಹುಡುಕಿನೂ ಸಿಗದೇ ಇರೋರು ಕೂಡ ಇದ್ದಾರೆ. ಲೈಫನ್ನೇ ಕಳೆದವರು, ಏನೂ ಸಿಗದೆ ಆ ಥರದವರು ಇದ್ದಾರೆ. ಕೆಲವರು ಒಂದೇ ಸಲಿಗೆ ವಜ್ರ ಸಿಕ್ಕಿದವರು ಕೂಡ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಲಕ್ ಫ್ಯಾಕ್ಟರ್ ಕೂಡ ಇದೆ ಇಲ್ಲಿ. ಓಕೆ, ಯಾರೋ ಒಬ್ಬ ವ್ಯಕ್ತಿಗೆ ಒಂದು ವಜ್ರ ಸಿಕ್ತು ಅಂತ ಅನ್ಕೊಳ್ಳಿ. ಅದನ್ನ ಮಾರೋಕೆ ಅದನ್ನ ಇಟ್ಕೊಂಡು ಎಲ್ಲಿ ತಗೊಂಡು ಹೋಗ್ಬೇಕಾತ, ದುಡ್ಡೆಲ್ಲಿಂದ ಬರುತ್ತೆ ಅವನಿಗೆ ಅದನ್ನ ಇಟ್ಕೊಂಡು? ಒಂದು ಪ್ರೊಸೀಜರ್ ಇದೆ. ಅದನ್ನ ಅದೇ ವಜ್ರದ ಕಚೇರಿಗೆ ತಗೊಂಡು ಹೋಗಲಾಗುತ್ತೆ. ಅಧಿಕಾರಿಗಳು ಮತ್ತು ವಜ್ರದ ಎಕ್ಸ್ಪರ್ಟ್ಗಳಲ್ಲಿರೋರು ಅದನ್ನ ಚೆಕ್ ಮಾಡ್ತಾರೆ. ವಜ್ರದ ಬಣ್ಣ, ಆಕಾರ, ಗಾತ್ರ, ತೂಕದ ಆಧಾರದ ಮೇಲೆ ವಜ್ರದ ಕ್ವಾಲಿಟಿಯನ್ನ ಫಿಕ್ಸ್ ಮಾಡಲಾಗುತ್ತೆ. 3 ತಿಂಗಳಿಗೊಂದ್ಸಲ ವಜ್ರದ ಕಚೇರಿ ಕಡೆಯಿಂದ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಇದಕ್ಕೆ ಸೂರತ್, ಮುಂಬೈ, ದಿಲ್ಲಿ ಮತ್ತು ಪನ್ನಾದ ಕೆಲ ವ್ಯಾಪಾರಿಗಳು ಬಂದು ಪಾಲ್ಗೊಳ್ತಾರೆ. ಹೆಚ್ಚು ಯಾರು ಹರಾಜು ಕೂಗ್ತಾರೋ ಅವರಿಗೆ ಈ ವಜ್ರ ಕೊಡಲಾಗುತ್ತೆ. ಆ ದುಡ್ಡಿನಲ್ಲಿ 12% ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ. ಉಳಿದಿರೋ ದುಡ್ಡು ವಜ್ರ ಹುಡುಕದವರಿಗೆ ಸಿಗುತ್ತೆ. ಈಗ 1 ಕೋಟಿ ರೂಪಾಯಿಯ ವಜ್ರ ಹುಡುಕಿದ್ರೆ ಅದರಲ್ಲಿ 12% ಸರ್ಕಾರ ಇಟ್ಕೊಂಡು ಉಳಿದ 88 ಲಕ್ಷ ರೂಪಾಯಿ ಹುಡುಕದವ್ರಿಗೆ ಹೋಗುತ್ತೆ. ಜೊತೆಗೆ ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಇದ್ದೇ ಇರುತ್ತೆ. ಈ ರೀತಿ ಸಡನ್ ಆಗಿ ಕೋಟ್ಯಾಂತರ ರೂಪಾಯಿ ಆದಾಯ ಬಂತು ಅಂತ ಹೇಳಿದ್ರೆ ಆ ವರ್ಷದ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅವ್ರು ಮಾಡಲೇಬೇಕಾಗುತ್ತೆ. ಮಾಡಿರೋ ಟೈಮ್ ನಲ್ಲಿ ಅವ್ರ ಸ್ಲ್ಯಾಬ್ ಏನ್ ಬರುತ್ತೆ ಅದಕ್ಕೆ ತಕ್ಕಂತೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಕೋಟ್ಯಾಂತರ ರೂಪಾಯಿ ಬಂದವರು ಡೆಫಿನೆಟ್ ಆಗಿ ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ 30% ಪ್ಲಸ್ ಗೆ ಬಿದ್ದು ಬಿಡ್ತಾರೆ. ಸೊ ಅಷ್ಟು ಟ್ಯಾಕ್ಸ್ ಅನ್ನು ಅವರು ಆಮೇಲೆ ಗವರ್ಮೆಂಟ್ ಕೊಡಬೇಕಾಗತ್ತೆ. ಆದ್ರೆ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ವಜ್ರ ಸಿಕ್ಕಾಗ ಹೆಚ್ಚಿನ ಜನ ಸರ್ಕಾರದ ಹರಾಜು ಪ್ರಕ್ರಿಯೆಗೆಲ್ಲ ಕಾಯ್ತಾ ಕೂರಲ್ಲ. ಬದಲಾಗಿ ಸ್ಥಳೀಯ ದಲ್ಲಾಳಿಗಳಿಗೆ ಮಾರಿಬಿಡ್ತಾರೆ. ಆ ದಲ್ಲಾಳಿಗಳನ್ನ ಹೊತ್ಕೊಂಡ್ಬಂದು ಸೂರತ್, ಮುಂಬೈನ ದೊಡ್ಡ ವ್ಯಾಪಾರಿಗಳಿಗೆ ಮಾರ್ತಾರೆ. ಇದರಿಂದ ಟ್ಯಾಕ್ಸ್ ಕಟ್ಟೋದು ತಪ್ಪತ್ತೆ. ಯಾವುದು ಕ್ಯಾಶಲ್ಲಿ ಡೀಲ್ ಮಾಡ್ಕೊಂಡ್ಬಿಟ್ರೆ ಆ 12% ವಜ್ರದ ಕಚೇರಿ ಕೊಡೋದು ತಪ್ಪುತ್ತೆ. ಅಂತ ಹಾಗೆ ಮನೇಲಿ ಪೆಟ್ಟಿಗೆಲ್ಲಿ ಇಟ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ಕೂಡ ಕೆಲವರು ಈ ರೀತಿ ತಪ್ಪಿಸೋಕೆ ಪ್ರಯತ್ನ ಪಡ್ತಾರೆ. ಈ ರೀತಿ ಕೂಡ ಕೆಲವರಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದಷ್ಟು ಎಥಿಕ್ಸ್ ನ ಕೂಡ ಅವರು ಫಾಲೋ ಮಾಡ್ತಾರಂತೆ. ಏನ್ ಗೊತ್ತಾ, ವಜ್ರದಿಂದ ಬಂದ ಆದಾಯವನ್ನ ಕೆಟ್ಟ ಕೆಲಸಗಳಿಗೆ ಬಳಸಂಗಿಲ್ಲ. ಜೂಜಾಟ, ಕುಡಿತಕ್ಕೆ ಬಳಸಿ ಖಾಲಿ ಮಾಡಿದ್ರೆ ಅಂತವರಿಗೆ ಮತ್ತೆಂದೂ ಅದೃಷ್ಟ ಬರುವುದಿಲ್ಲ, ವಜ್ರ ಸಿಗಲ್ಲ ಅನ್ನೋ ನಂಬಿಕೆಯನ್ನ ಕೂಡ ಇವರು ಹೊಂದಿದಾರಂತೆ. ಜೊತೆಗೆ ಸ್ನೇಹಿತರೆ, ಈ ಪನ್ನಾದಲ್ಲಿ ದೊಡ್ಡ ದೊಡ್ಡ ಉದ್ಯೋಗ ಕೊಡೋ ಕಂಪನಿಗಳು ಇಲ್ಲ. ದೊಡ್ಡದಾಗಿ ಸಿಟಿ ಬೆಳೆದಿಲ್ಲ. ಹೀಗಾಗಿ ಇಲ್ಲಿ ಜನರಿಗೆ ಹೆಚ್ಚು ಉದ್ಯೋಗ ಇಲ್ಲ. 10-20 ಎಕರೆ ಜಮೀನಿದ್ರು ಕೂಡ ಕೃಷಿ ಮಾಡಕ್ ನೀರಿಲ್ಲ. ಬಡತನದಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಇದೆ. ಹೀಗಾಗಿ ಹೆಚ್ಚು ಜನ ತಮ್ಮ ಅದೃಷ್ಟದ ಬಾಗಿಲನ್ನ ತೆರೆಯೋಕ್ಕಾಗತ್ತಾ ಅಂತ ವಜ್ರ ಹುಡುಕ್ತಾ ಇರ್ತಾರೆ. ಮನೆಯಲ್ಲಿ 4 ಜನ ಇದ್ರೆ 3 ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಒಬ್ರು ವಜ್ರ ಹುಡುಕೋ ಕೆಲಸ ಮಾಡ್ತಾರೆ. ಅದೃಷ್ಟ ಇರೋರಿಗೆ 10-15 ಸಲ ವಜ್ರ ಸಿಕ್ಕಿ ಕೂಲಿ ಮಾಡ್ತಿದ್ದವರು ಕೋಟಿ ಕುಬೇರರಾಗಿರೋ ರಿಪೋರ್ಟ್ಸ್ ಕೂಡ ಇವೆ. ಇನ್ನು ಕೆಲವರು ಆಗ್ಲೇ ಹೇಳಿದ ಹಾಗೆ ಲೈಫ್ ಟೈಮ್ ಹುಡುಕಿ ಏನೂ ಸಿಗದೆ ಖಾಲಿ ಕೈಯಲ್ಲಿ ಜೀವನ ಕಳೆದಿರೋ ಉದಾಹರಣೆ ಕೂಡ ಇದೆ. ಸುಸ್ತಾ ಕೂತ್ಕೊಂಡು ಬರೀ ಈಗ ಐಡಿಯಾ ಕೊಡ್ತಾ ಸಲಹೆ ಕೊಡ್ತಾ ಕೂತ್ಕೊಂಡಿದಾರಂತವ್ರು. ಕೆಲವರಿಗಂತೂ ಇದು ನಶೆನೇ ಆಗಿ ಹೋಗಿದೆ. ಪ್ರತಿದಿನ ಹೋಗಿ ವಜ್ರ ಅಂತ ಹುಡುಕ್ತಾ ಇರ್ತಾರೆ. ಇಲ್ಲಾಂದ್ರೆ ಸಮಾಧಾನ ಬರೋದಿಲ್ಲ. ಮಹಿಳೆಯರು ಕೂಡ ವಜ್ರದ ಗಣಿಗಳಲ್ಲಿ ಹೋಗಿ ಹಗಲು ರಾತ್ರಿ ಅಂತ ಹುಡುಕ್ತಾ ಇರ್ತಾರೆ. ಇದರಿಂದ ಅವರಲ್ಲಿ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಆಗ್ತಿವೆ. ಸಿಲಿಕೋಸಿಸ್ ನಂತಹ ಗಂಭೀರ ಕಾಯಿಲೆಗಳಿಗೂ ತುತ್ತಾಗ್ತಾ ಇದ್ದಾರೆ. ಎಷ್ಟೋ ಜನ ವಜ್ರ ಹುಡುಕ್ತಾ ತಲೆ ತಿರುಗಿ ಬೀಳೋದು ಕೂಡ ಇದೆ. ತಲೆ ತಿರುಗಿ ಬಿದ್ದುಕೊಳ್ಳಿ ಏನ್ ಮಾಡ್ತಾರೆ, ಅಲ್ಲೇ ಗುಡಿಸಲ ವ್ಯವಸ್ಥೆ ಮಾಡೋದು, ಅಲ್ಲೇ ಹೋಗಿ ಕೂರೋದು, ಚೂರು ನೀರು ಕುಡಿಯೋದು, ಸ್ವಲ್ಪ ರೆಸ್ಟ್ ಮಾಡೋದು, ಮತ್ತೆ ಬಂದು ಹುಡುಕೋದು. ಈ ರೀತಿ ಮಾಡ್ತಾ ಇದ್ದಾರೆ. ಪನ್ನಾ ಜಿಲ್ಲೆಯ ಕಾರ್ಮಿಕರ ಡೈಲಿ ಲೈಫ್ ಈ ರೀತಿ ಕಳೀತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಜನರೇ ವಜ್ರ ಹುಡುಕೋ, ಭಾರತದ ವಜ್ರದ ಹಬ್ ಅಂತ ಫೇಮಸ್ ಆಗಿರೋ ಪನ್ನಾ ಜಿಲ್ಲೆ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಇಂತಹ ಮತ್ತಷ್ಟು ಅಪರೂಪದ ರೋಚಕ ಮಾಹಿತಿಗೆ mastmagad.comಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಬೆಂಬಲ ನಮಗಿರಲಿ ಅನ್ನೋ ರಿಕ್ವೆಸ್ಟ್ ನೊಂದಿಗೆ ವರದಿಯನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.